ಬುಡಕಟ್ಟು ಮಹಿಳೆ ರಾಷ್ಟ್ರಪತಿಯಾದರು. ಈಗ ರೈತನ ಮಗ ಉಪರಾಷ್ಟ್ರಪತಿಯಾಗಿ ಆಯ್ಕೆಯಾಗಿದ್ದಾರೆ. ಇವತ್ತು ನಡೆದ ಚುನಾವಣೆಯಲ್ಲಿ ಎನ್ಡಿಎ ಅಭ್ಯರ್ಥಿ ಧನ್ಕರ್ ವಿಜಯ ದುಂದುಭಿ ಬಾರಿಸಿದ್ರೆ ಕನ್ನಡತಿ ಆಳ್ವ ಪರಾಭವಗೊಂಡರು. ಜಗದೀಪ್ ಧನ್ಕರ್ಗೆ ಸಿಕ್ಕ ಮತ 528, ಮಾರ್ಗರೆಟ್ ಆಳ್ವಾಗೆ ಸಿಕ್ಕ ಮತ 182. ಬಿಜೆಪಿ ಬೆಂಬಲಿತ ಎನ್ಡಿಎ ಅಭ್ಯರ್ಥಿ ಜಗದೀಪ್ ಧನ್ಕರ್ಗೆ ಸಿಕ್ಕ ಮತ 528, ಯುಪಿಎ ಬೆಂಬಲಿತ ಕಾಂಗ್ರೆಸ್ನ ಮಾರ್ಗರೆಟ್ ಆಳ್ವಾಗೆ ಸಿಕ್ಕ ಮತ 182. 528 ಮತಗಳಿಂದ ಧನ್ಕರ್ ನೂತನ ಉಪರಾಷ್ಟ್ರಪತಿಗಳಾಗಿ ಆಯ್ಕೆಯಾಗಿದ್ದಾರೆ. ಕೈಕೊಟ್ಟ 55 ಸಂಸದರು ಮತದಾನದಿಂದ ದೂರ. ಬೆಳಗ್ಗೆಯಿಂದ ಇವತ್ತು ಉಪರಾಷ್ಟ್ರಪತಿ ಚುನಾವಣೆಗೆ ಮತದಾನ ನಡೆಯಿತು. ಮತದಾನಕ್ಕೆ ಮೊದಲು ಬಂದು ಹಕ್ಕು ಚಲಾಯಿಸಿದ್ದು ಪ್ರಧಾನಿ ನರೇಂದ್ರ ಮೋದಿ. ಆಮೇಲೆ ಅಮಿತ್ ಶಾ, ರಾಜನಾಥ್ ಸಿಂಗ್, ಜೆಪಿ ನಡ್ಡಾ ಎಲ್ಲರೂ ಮತದಾನ ಮಾಡಿದ್ರು. ಆಮೇಲೆ ಸೋನಿಯಾ ಗಾಂಧಿ, ರಾಹುಲ್ ಗಾಂಧಿ, ಮಲ್ಲಿಕಾರ್ಜುನ್ ಖರ್ಗೆ ಸೇರಿ ಅನೇಕರು ಮತ ಚಲಾಯಿಸಿದ್ರು. ಒಟ್ಟು 780 ಸಂಸದರ ಪೈಕಿ 725 ಸಂಸದರು ಮಾತ್ರ ಮತ ಚಲಾಯಿಸಿದ್ದು 55 ಸಂಸದರು ಮತ ಚಲಾವಣೆಯಿಂದ ದೂರ ಉಳಿದ್ರು. ಒಟ್ಟು ಸಂಸದರು 780, ಮತದಾನ ಮಾಡಿದ ಸಂಸದರು 725, ಗೈರಾದ ಟಿಎಂಸಿ ಸಂಸದರು 39, ಗೈರಾದ ಬಿಜೆಪಿ ಸಂಸದರು 2, ಗೈರಾದ ಇತರೆ ಸಂಸದರು 4, ಖಾಲಿ ರಾಜ್ಯಸಭೆ ಕ್ಷೇತ್ರ 8, ಅಸಿಂಧುವಾದ ಮತದಾನ 15. ಜಗದೀಪ್ ಧನ್ಕರ್ ಉಪರಾಷ್ಟ್ರಪತಿಗಳಾಗಿ ಆಯ್ಕೆಯಾಗ್ತಿದ್ದಂತೆ ಬಿಜೆಪಿಯವರ ಸಂಭ್ರಮ ಮುಗಿಲು ಮುಟ್ಟಿತು. ಬ್ಯೂರೋ ರಿಪೋರ್ಟ್, ನ್ಯೂಸ್ 18 ಕನ್ನಡ. ನಿನ್ನೆ ದೇಶಾದ್ಯಂತ ಕಾಂಗ್ರೆಸ್ ಪ್ರತಿಭಟನೆ ಮಾಡಿತ್ತು. ಪ್ರತಿಭಟನೆಗೆ ರಾಮ ಮಂದಿರದ ನಂಟು ಬೆಸೆದುಕೊಳ್ತು. ಈಗ ರಾಮ ಮಂದಿರ ಹೆಸರಲ್ಲಿ ಬಿಜೆಪಿ ಕಾಂಗ್ರೆಸ್ ವಾಕ್ ಸಮರ ನಡೀತಾ ಇದೆ. ನಿನ್ನೆ ಕಾಂಗ್ರೆಸ್ ನಾಯಕರು ದೇಶಾದ್ಯಂತ ಪ್ರತಿಭಟನೆ ಮಾಡಿದ್ರು. ಸಂಸತ್ ಆವರಣದಲ್ಲೂ ಕಪ್ಪು ಬಟ್ಟೆ ಧರಿಸಿ ಬೆಲೆ ಏರಿಕೆ, ನಿರುದ್ಯೋಗ, ಭ್ರಷ್ಟಾಚಾರದ ವಿರುದ್ಧ ಪ್ರತಿಭಟನೆ ಮಾಡಿದ್ರು. ಆದರೆ ರಾಮ ಮಂದಿರಕ್ಕೆ ಶಿಲಾನ್ಯಾಸ ನೆರವೇರಿಸಿದ್ದ ದಿನವೇ ಬ್ಲಾಕ್ ಫ್ರೈಡೆ ಆಚರಿಸಿದ್ದಾರೆ. ಕಾಂಗ್ರೆಸ್ನವರು ಹಿಂದೂ ವಿರೋಧಿಗಳು ಅಂತ ಅಮಿತ್ ಶಾ ಹೇಳಿಕೆ ಕೊಟ್ಟರು. ಇವತ್ತು ಬಿಜೆಪಿ ಕಾಂಗ್ರೆಸ್ ಮಧ್ಯೆ ವಾಕ್ ಸಮರವೇ ನಡೀತು. प्रच्छन्न रूप से उन्होंने एक संदेश भेजने का प्रयास किया है कि राम जन्मभूमि का जो शिलान्यास हुआ वो और अब जो भव्य मंदिर बनने जा रहा है, दोनों के साथ हमारा विरोध है और हम इसी के लिए प्रदर्शन कर रहे हैं. They should refer Ravan because the name of Ram does not fit their presence assault on the common people of our country. ಇಷ್ಟಕ್ಕೆ ಮುಗಿಯಲಿಲ್ಲ. ರಾಹುಲ್ ಗಾಂಧಿ ಬೇಕಂತಲೇ ದೀಪೇಂದ್ರ ಹುಡಾ ಶರ್ಟ್ ಹರಿದು ಸೀನ್ ಕ್ರಿಯೇಟ್ ಮಾಡಿದ್ರಂತೆ. ಪ್ರಿಯಾಂಕಾ ಗಾಂಧಿ ಪೊಲೀಸರ ಮೇಲೆ ಹಲ್ಲೆ ಮಾಡಿದ್ರು, ಕೈ ಮುರಿದ್ರು ಅಂತ ಬಿಜೆಪಿ ಅಮಿತ್ ಮಾಳವಿಯಾ ಟ್ವೀಟ್ ಹಾಕಿದ್ದಾರೆ. ಇನ್ನೊಂದ್ ಕಡೆ ರಾಮ ಜನ್ಮಭೂಮಿ ಮುಖ್ಯಸ್ಥರು ಕಾಂಗ್ರೆಸ್ಗೆ ವಿನಾಶಕಾಲ ಹತ್ತಿರ ಬಂದಿದೆ ಅಂತ ಸಿಟ್ಟು ಹೊರಹಾಕಿದ್ರು. लिखा है कि विनाश काले विपरीत बुद्धि, कि राम का विरोध करने वाला कभी भी वो पनपा नहीं, उनके मूलतः विनाश हुआ है. ಕಪ್ಪು ಬಟ್ಟೆ ಧರಿಸಿ ಪ್ರತಿಭಟನೆ ನಡೆಸಿದ್ದ ರಾಹುಲ್ ಗಾಂಧಿ, ಪ್ರಿಯಾಂಕಾ ವಾದ್ರಾ ಸೇರಿದಂತೆ ಅನೇಕರ ಮೇಲೆ ಎಫ್ಐಆರ್ ಆಗಿದೆ. ಇದಕ್ಕೆ ರಾಹುಲ್ ಉತ್ತರಿಸಿದ್ದು ಹೀಗೆ: in our country protesting is illegal, voicing your opinion is illegal, so they can do whatever they want. ಒಟ್ನಲ್ಲಿ ಬೆಲೆ ಏರಿಕೆ ವಿರುದ್ಧ ಕಾಂಗ್ರೆಸ್ ಪ್ರತಿಭಟನೆಗೆ ಬಿಜೆಪಿ ರಾಮ ಮಂದಿರದ ಬೆಸುಗೆ ಹಾಕಿದ್ದು ಈಗ ಚರ್ಚೆಗೆ ಗ್ರಾಸವಾಗಿದೆ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18 ಕನ್ನಡ. ಅಮಿತ್ ಶಾ ಬೆಂಗಳೂರಿಗೆ ಬಂದು ಹೋದ್ಮೇಲೆ ಬಿಜೆಪಿಯಲ್ಲಿ ಬದಲಾವಣೆಯ ಗಾಳಿ ಬೀಸುತ್ತಿದೆ. ರಾಜ್ಯಾಧ್ಯಕ್ಷರು ಮತ್ತು ಗೃಹ ಸಚಿವರ ಕುರ್ಚಿಗೆ ಕಂಟಕ ಎದುರಾಗಿದೆಯಂತೆ. ಬದಲಾಗ್ತಾರ ಬಿಜೆಪಿ ರಾಜ್ಯಾಧ್ಯಕ್ಷರು, ಕುರ್ಚಿ ಕಳೆದುಕೊಳ್ತಾರ ಗೃಹ ಸಚಿವರು. ಕರ್ನಾಟಕದಲ್ಲಿ ಹಿಂದೂಗಳ ಹತ್ಯೆ, ಬಿಜೆಪಿ ಯುವ ಮೋರ್ಚಾ ಸರಣಿ ರಾಜೀನಾಮೆಗೆ ಮೊನ್ನೆ ಬೆಂಗಳೂರಿಗೆ ಬಂದು ಹೋಗಿದ್ದ ಅಮಿತ್ ಶಾ ಸಿಟ್ಟಾಗಿದ್ರು. ಕಟೀಲ್ ಮತ್ತು ಅರ್ಗ ಜ್ಞಾನೇಂದ್ರರಿಗೆ ಕಿವಿ ಹಿಂಡಿದ್ದ ಅಮಿತ್ ಶಾ ಕಟೀಲ್ರನ್ನ ದೆಹಲಿಗೂ ಕರ್ಕೊಂಡು ಹೋಗಿದ್ರು. ಈಗ ಕಟೀಲ್ ಮತ್ತು ಗೃಹ ಸಚಿವರ ಬದಲಾವಣೆ ಆಗುತ್ತೆ ಅನ್ನೋದು ಬಿಜೆಪಿಯಲ್ಲಿ ಕೇಳಿ ಬರ್ತಿರೋ ಮಾತು. ಮತ್ತೆ ಪ್ರವೀಣ್ ಹತ್ಯೆ ಕೇಸ್ನಲ್ಲಿ ಗೊಂದಲ, ವೈರಲ್ ಆಗಿದೆ ಸಿಎಂ ಗೃಹ ಸಚಿವರ ಹೇಳಿಕೆ. ಬಿಜೆಪಿ ಕಾರ್ಯಕರ್ತ ಪ್ರವೀಣ್ ಹತ್ಯೆ ಕೇಸ್ ಎನ್ಐಎಗೆ ವಹಿಸಿದ್ದ ಸರ್ಕಾರ, ಆದರೆ ಹತ್ಯೆಯ ಕೇಸ್ನಲ್ಲಿ ಸಿಎಂ ಬೊಮ್ಮಾಯಿ ಹಾಗೂ ಅರ್ಗ ಜ್ಞಾನೇಂದ್ರ ದ್ವಂದ್ವ ಹೇಳಿಕೆ ನೀಡಿದ್ದಾರೆ. ಹೊರ ರಾಜ್ಯದವರ ಕೈವಾಡ ಅಂತ ಸಿಎಂ, ಇಲ್ಲ ಲೋಕಲ್ ಹುಡುಗರು ಅಂತ ಅರ್ಗ ಜ್ಞಾನೇಂದ್ರ ದ್ವಂದ್ವ ಹೇಳಿಕೆ ಕೊಟ್ಟಿದ್ದಾರೆ. ಪ್ರವೀಣ್ನ ಹತ್ಯೆ ಕೇಸು ಶಂಕಿತವಾಗಿ ಆರ್ಗನೈಸ್ಡ್ ಕ್ರೈಮು ಮತ್ತು ಅಂತರರಾಜ್ಯ ವಿಚಾರ ಇರೋದ್ರಿಂದ ಸಂಪೂರ್ಣವಾದಂಥ ಮಾಹಿತಿಯನ್ನು
ಲೇಟೆಸ್ಟ್ ಆಗಿ ಇನ್ವೆಸ್ಟಿಗೇಷನ್ ಏನು ಮಾಹಿತಿ ಇದೆ ಅದನ್ನೆಲ್ಲ ಪಡ್ಕೊಳ್ಳೋಕೆ ಹೇಳಿದ್ದೇನೆ ಮತ್ತು ತನಿಖೆ ತೀವ್ರಗತಿಯಲ್ಲಿ ನಡೀತಾ ಇದೆ. ಬೆಳ್ಳಾರೆಯ ಪ್ರವೀಣನ ಹತ್ಯೆಯಲ್ಲಿ ಭಾಗವಹಿಸಿದಂಥವರು ಸ್ಥಳೀಯರು, ಮಂಗಳೂರು ಜಿಲ್ಲೆಗೆ ವ್ಯಾಪ್ತಿಗೆ ಸಂಬಂಧಪಟ್ಟವರು ಅನ್ನುವಂಥದ್ದು ನನಗೆ ಸಿಕ್ಕಂತ ಮಾಹಿತಿ ಇದೆ. ಈ ಮಧ್ಯೆ ಸಿಎಂ ಬೊಮ್ಮಾಯಿ ದೆಹಲಿಯಲ್ಲಿ ನೀತಿ ಆಯೋಗ ಸಭೆಗೆ ಹೋಗಬೇಕಿತ್ತು. ಆದರೆ ಕೋವಿಡ್ ಪಾಸಿಟಿವ್ ಆಗಿ ದೆಹಲಿ ಪ್ರವಾಸ ರದ್ದು ಮಾಡಿದ್ದಾರೆ. ದೆಹಲಿ ಪ್ರವಾಸದ ವೇಳೆ ನೆರೆ ಪರಿಹಾರ ಕೇಳ್ತೀವಿ ಅಂದಿದ್ರು. ಈಗ ದೆಹಲಿ ಪ್ರವಾಸ ರದ್ದಾಗಿದೆ. ಸಿಕ್ಕಿದ್ದೆ ಚಾನ್ಸ್ ಅಂತ ಕಾಂಗ್ರೆಸ್ನವರು ಅಮಿತ್ ಶಾ ಇಲ್ಲಿಗೆ ಬಂದಿದ್ರು. ಆಗ್ಲೇ ಪರಿಹಾರ ಯಾಕೆ ಕೇಳಲಿಲ್ಲ? 25 ಸಂಸದರು 6 ಕೇಂದ್ರ ಸಚಿವರು ಏನ್ ಮಾಡ್ತಿದ್ದಾರೆ ಅಂತ ಕಾಲೆಳೆದ್ರು. ಬ್ಯೂರೋ ರಿಪೋರ್ಟ್, ನ್ಯೂಸ್ 18 ಕನ್ನಡ. ಕಾಂಗ್ರೆಸ್ನಲ್ಲಿ ಹೇಳೋದೊಂದು ಮಾಡೋದೊಂದು ಅನ್ನೋದು ಮತ್ತೆ ಸಾಬೀತಾಗ್ತಿದೆ. ನೀನಾ ನಾನಾ ಅನ್ನೋ ಜೊತೆಗೆ ಸಿಎಂ ಕುರ್ಚಿ ಫೈಟ್ ಮತ್ತೆ ಶುರುವಾಗಿದೆ. ಸಿದ್ದರಾಮೋತ್ಸವದಲ್ಲಿ ಲಕ್ಷ ಲಕ್ಷ ಜನ ಸೇರಿಸಿ ಶಕ್ತಿ ಪ್ರದರ್ಶನ ತೋರಿಸಿದ್ರು. ಈಗ ಡಿಕೆಶಿ ಸರದಿ ಶುರುವಾಗಿದೆ. ಆಗಸ್ಟ್ 15ಕ್ಕೆ 75ನೇ ವರ್ಷದ ಸ್ವಾತಂತ್ರ್ಯ ಅಮೃತೋತ್ಸವಕ್ಕೆ ಬೆಂಗಳೂರಲ್ಲೇ ಲಕ್ಷ ಜನ ಸೇರಿಸಿ ಶಕ್ತಿ ಪ್ರದರ್ಶನಕ್ಕೆ ರೆಡಿಯಾಗ್ತಿದ್ದಾರೆ. ಜೊತೆಗೆ ಬಿಜೆಪಿಗೂ ಠಕ್ಕರ್ ಕೊಡಲು ಪ್ಲಾನ್ ಹಾಕಿದ್ದಾರೆ. ಪ್ರತಿ ಜಿಲ್ಲೆಯಲ್ಲೂ ಕಾಂಗ್ರೆಸ್ನಿಂದ 75ನೇ ಸ್ವಾತಂತ್ರ್ಯೋತ್ಸವ. ಬೆಂಗಳೂರಲ್ಲಿ 1 ಲಕ್ಷಕ್ಕೂ ಹೆಚ್ಚು ಜನ, ಜಿಲ್ಲೆಗಳಲ್ಲಿ ಕನಿಷ್ಠ 10,000 ಜನ. ಬಿಜೆಪಿ ಹರ್ ಘರ್ ತಿರಂಗಾಗೆ ಟಾಂಗ್ ಕೊಟ್ಟಂತಾಗುತ್ತೆ. ಸಿದ್ದು ಎದುರು ಡಿಕೆಶಿ ಶಕ್ತಿ ಪ್ರದರ್ಶನ ಆದಂಗೂ ಆಗುತ್ತೆ. ಹೈಕಮಾಂಡ್ಗೂ ಶಕ್ತಿ ಎಷ್ಟು ಅಂತ ತೋರಿಸಿದಂತಾಗುತ್ತೆ. ಬಿಬಿಎಂಪಿ ಚುನಾವಣೆ 2023 ಎಲೆಕ್ಷನ್ಗೂ ಲಾಭದ ಲೆಕ್ಕ. ಈಗಾಗಲೇ ಜಿಲ್ಲೆಗಳಲ್ಲಿ ಡಿಕೆಶಿ ಕಾಂಗ್ರೆಸ್ನಿಂದ 75ನೇ ಸ್ವಾತಂತ್ರ್ಯೋತ್ಸವದಲ್ಲಿ ಭಾಗಿಯಾಗ್ತಿದ್ದಾರೆ. ಇವತ್ತು ಕೋಲಾರ, ಮಂಡ್ಯದಲ್ಲೂ ಕಾರ್ಯಕ್ರಮ ಅದ್ಧೂರಿಯಾಗಿ ನಡೆಯಿತು. ರಾಹುಲ್ ಬಂದು ಹೇಳಿ ಹೋದ್ರೂ ಬದಲಾಗ್ಲಿಲ್ಲ. ಸಿದ್ದು ಡಿಕೆಶಿ ಸಿಎಂ ರೇಸ್ಗೆ ಈಗ ಪರಂ ಎಂಟ್ರಿ. ಸಿದ್ದರಾಮಯ್ಯ ಮತ್ತು ಡಿಕೆ ಶಿವಕುಮಾರ್ ಸಿಎಂ ಕುರ್ಚಿಗೆ ಟವಲ್ ಹಾಕಿಕೊಂಡಿದ್ದಾರೆ. ರಾಹುಲ್ ಗಾಂಧಿ ಬಂದು ಹೋದ್ಮೇಲೂ ಇಬ್ಬರ ಮಧ್ಯೆ ಅಲ್ಲಲ್ಲಿ ನಾಯಕತ್ವದ ಫೈಟ್ ನಡೀತಾನೇ ಇದೆ. ಈಗ ಇಬ್ಬರ ಮಧ್ಯೆ ಪರಮೇಶ್ವರ್ ಎಂಟ್ರಿ ಆಗಿದ್ದಾರೆ. 72ನೇ ವರ್ಷಕ್ಕೆ ಕಾಲಿಟ್ಟ ಪರಮೇಶ್ವರ್ ಮುಂದಿನ ಮುಖ್ಯಮಂತ್ರಿ ಅನ್ನೋ ಘೋಷಣೆ ಮೊಳಗಿದೆ. ನೋಡೋಣ, ಅವೆಲ್ಲ ಹೇಳಕ್ ಬರೋದಿಲ್ಲ. ನಾವು ಯಾವುದನ್ನು ಕೂಡ ಗೆಸ್ ಮಾಡಕ್ ಆಗೋದಿಲ್ಲ. ಈ ಮಧ್ಯೆ ಬಿಜೆಪಿಯವರು ಸಿದ್ದರಾಮೋತ್ಸವ ವಿರುದ್ಧ ಸರಣಿ ಟ್ವೀಟ್ ವಾರ್ ನಿಲ್ಲಿಸುತ್ತಿಲ್ಲ. ಸೋನಿಯಾ ಗಾಂಧಿಗೂ 75 ವರ್ಷ ಆಗಿದೆ, ಯಾಕೆ ಬರ್ತ್ಡೇ ಆಚರಿಸಿಲ್ಲ ಅಂತ ಕಾಲೆಳೆದಿದ್ದಾರೆ. ರಾಹುಲ್ ಕಾಲದಲ್ಲಿ ಡಿಕೆಶಿ ಸಿದ್ದರಾಮಯ್ಯ ಜೋಡಿ, ರಾಹು ಕಾಲದಲ್ಲಿ ಅಧಿಕಾರಕ್ಕಾಗಿ ಕಿತ್ತಾಡ್ತಿದ್ದಾರೆ ಅಂತ ಕಾಲೆಳೆದಿದ್ದಾರೆ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18 ಕನ್ನಡ. ಕರ್ನಾಟಕದಲ್ಲಿ ಸತತ 15 ದಿನಗಳಿಂದ ಮಳೆ ಕಾಟ ಕೊಡ್ತಾನೇ ಇದೆ. ಇನ್ನೂ 4-5 ದಿನ ಮಳೆ ನಿಲ್ಲಲ್ಲ. ಇವತ್ತು ಮಳೆಯಿಂದ ಸಾಕಷ್ಟು ಅನಾಹುತಗಳಾಗಿದೆ. ಹಾಗಾದ್ರೆ ಎಲ್ಲೆಲ್ಲಿ ಏನೇನಾಗಿದೆ ಅನ್ನೋದರ ಕಂಪ್ಲೀಟ್ ರಿಪೋರ್ಟ್ ಇಲ್ಲಿದೆ. ರಾಜ್ಯದಲ್ಲಿ ಇನ್ನೂ 5 ದಿನ ಮಳೆ ನಿಲ್ಲಲ್ಲ, ಹುಷಾರ್ ಅಂತ ಹವಾಮಾನ ಇಲಾಖೆ ಎಚ್ಚರಿಸಿದೆ. 11 ಜಿಲ್ಲೆಗಳಲ್ಲಿ ಹೈ ಅಲರ್ಟ್ ಘೋಷಿಸಿದ್ದಾರೆ. ದಕ್ಷಿಣ ಕನ್ನಡ, ಉತ್ತರ ಕನ್ನಡ, ಉಡುಪಿ, ಬೀದರ್, ಗದಗ, ಧಾರವಾಡ, ಹಾವೇರಿ, ಕಲಬುರಗಿ, ರಾಯಚೂರು, ವಿಜಯಪುರ, ಹಾವೇರಿಯಲ್ಲಿ ಆರೆಂಜ್ ಅಲರ್ಟ್ ಘೋಷಣೆ ಮಾಡಲಾಗಿದೆ. ಕೊಡಗಿನ ಚೆರಿಯಪರಂಬು ಕಲ್ಲುಮೊಟ್ಟೆ ರಸ್ತೆ ಸಂಪರ್ಕ ಬಂದ್ ಆಗಿದೆ. ಸ್ಥಳೀಯ ಯುವಕರು ತೆಪ್ಪದ ವ್ಯವಸ್ಥೆ ಮಾಡಿದ್ದಾರೆ. ಅಪಾಯದಲ್ಲೇ ಜನರು ತೆಪ್ಪದ ಮೇಲೆ ಓಡಾಡ್ತಿದ್ದಾರೆ. ವಿಜಯಪುರದ ಡೋಣಿ ನದಿ ಪ್ರವಾಹ ಹೆಚ್ಚಾಗಿ ತಾಳಿಕೋಟೆ ಜಲಾವೃತಗೊಂಡಿವೆ. ಬಿಚ್ಚಳ ಹೆದ್ದಾರಿ 61ರ ರಸ್ತೆ ಸಂಚಾರ ಬಂದಾಗಿದೆ. ಬಬಲೇಶ್ವರ ತಾಲೂಕಿನ ಗ್ರಾಮಗಳ ಸಂಪರ್ಕ ಬಂದಾಗಿದೆ. ದೇವರಹಿಪ್ಪರಗಿ ತಾಲೂಕಿನ ಸಾತಿಹಾಳ ಗ್ರಾಮದ ಸೇತುವೆ ಮುಳುಗಡೆಯಾಗಿದೆ. ಅಪಾಯ ಲೆಕ್ಕಿಸದೆ ಸೇತುವೆ ಮೇಲೆ ಸರ್ಕಾರಿ ಚಾಲಕ ಬಸ್ ಚಲಾಯಿಸಿದ್ದು ಜನರ ಕೆಂಗಣ್ಣಿಗೆ ಗುರಿಯಾಗಿದೆ. ತುಮಕೂರಿನ ಗೂಳೂರು ಕೆರೆ ಅಪಾಯ ಮಟ್ಟದಲ್ಲಿ ಹರಿತಾ ಇದೆ. ಹರಿಯೋ ನೀರಲ್ಲಿ ಬಾಲಕನ ಜೊತೆ ಆಟ ಆಡಲು ಹೋಗಿ ಇಬ್ಬರು ಕೊಚ್ಚಿ ಹೋಗ್ತಿದ್ರು. ಅದೃಷ್ಟ ಚೆನ್ನಾಗಿತ್ತು, ಬದುಕುಳಿದ್ರು.
ಚನ್ನಗಿರಿ ತಾಲೂಕಿನ ಚಿರಡೋಣಿ ದೊಡ್ಡಘಟ್ಟ ನಡುವಿನ ರಸ್ತೆ ಸಂಪರ್ಕ ಕಡಿತಗೊಂಡಿದೆ. ಮುಳುಗಿದ ಸೇತುವೆ ಮೇಲೆ ಹೋದ ಲಾರಿ ಮಗುಚಿ ಬಿತ್ತು. ಲಾರಿ ಚಾಲಕ ಬಚಾವಾಗಿದ್ದಾನೆ. ಚಾಮರಾಜನಗರದಲ್ಲಿ ಮೆಟ್ಟೂರು ಡ್ಯಾಂ ಭರ್ತಿಯಾಗಿದೆ. ಕಾವೇರಿಯ ನಯನ ಮನೋಹರ ದೃಶ್ಯ ಡ್ರೋನ್ ಕ್ಯಾಮೆರಾದಲ್ಲಿ ಸೆರೆಯಾಗಿದೆ. ಇನ್ನು ನೆರೆಗೆ ತುತ್ತಾಗಿರುವ 17 ಜಿಲ್ಲೆಗಳ ಡಿಸಿಗಳ ಜೊತೆ ಸಿಎಂ ವಿಡಿಯೋ ಕಾನ್ಫರೆನ್ಸ್ ನಡೆಸಿ ಮಾಹಿತಿ ಕಲೆ ಹಾಕಿದ್ರು. ಕೋಲಾರ ಜಿಲ್ಲಾ ಉಸ್ತುವಾರಿ ಸಚಿವ ಮುನಿರತ್ನ ಕಾಟಾಚಾರಕ್ಕೆ ನೆರೆ ಹಾನಿ ಪರಿಶೀಲಿಸಿದ್ರು. 1 ನಿಮಿಷದಲ್ಲಿ ಪರಿಶೀಲನೆ ನಡೆಸಿ ಹೋದ ಮುನಿರತ್ನ ಮೇಲೆ ರೈತರು ಸಿಟ್ಟಾದ್ರು. ದಾವಣಗೆರೆಯಲ್ಲಿ ನ್ಯಾಮತಿ ಸಂಪರ್ಕಿಸುವ ರಾಜ್ಯ ಹೆದ್ದಾರಿ ಕುಸಿದಿದ್ದು, ಸ್ಥಳಕ್ಕೆ ರೇಣುಕಾಚಾರ್ಯ ಭೇಟಿ ನೀಡಿ ಕೆಲಸ ಬೇಗ ಮುಗಿಸಲು ತಾಕೀತು ಮಾಡಿದ್ರು. ಬ್ಯೂರೋ ರಿಪೋರ್ಟ್, ನ್ಯೂಸ್ 18 ಕನ್ನಡ. ಕಾಂಗ್ರೆಸ್ ಶಾಸಕ ಜಮೀರ್ ಅಹಮದ್ಗೆ ಎಸಿಬಿ ಸಂಕಷ್ಟ ಎದುರಾಗಿದೆ. ಕೆಲ ದಿನಗಳ ಹಿಂದೆ ಜಮೀರ್ ಮನೆ ಹಾಗೂ ಕಚೇರಿಗಳ ಮೇಲೆ ಎಸಿಬಿ ದಾಳಿ ಮಾಡಿತ್ತು. ಎಸಿಬಿ ದಾಳಿಗೆ ಸಂಬಂಧಪಟ್ಟಂತೆ ಇವತ್ತು ಜಮೀರ್ ವಿಚಾರಣೆಗೆ ಹಾಜರಾಗಿದ್ರು. ಜಮೀರ್ ವಿಚಾರಣೆ ನಡೆಸಿದ ಎಸಿಬಿ 2 ತಿಂಗಳ ಒಳಗೆ ಮತ್ತಷ್ಟು ದಾಖಲೆಗಳೊಂದಿಗೆ ವಿಚಾರಣೆಗೆ ಹಾಜರಾಗುವಂತೆ ಸೂಚಿಸಿದೆ. ನನಗೆ ಸಮನ್ಸ್ ಮುಖಾರ ಕೆಲವು ಡಾಕ್ಯುಮೆಂಟ್ಸ್ ಅನ್ನ ಕೇಳಿದ್ರು. ಆ ಡಾಕ್ಯುಮೆಂಟ್ಸ್ ಅನ್ನ ಸಲ್ಲಿಸಿದೀವಿ. ಏನು ಇಡಿಒ ಡಾಕ್ಯುಮೆಂಟ್ಸ್ ಕೇಳಿದ್ರು, ನಮ್ಮ ಮನೆ ಲ್ಯಾಂಡ್ ಪರ್ಚೇಸ್ ಮಾಡಿರೋದು, ಆಮೇಲೆ ಕನ್ಸ್ಟ್ರಕ್ಷನ್ ಮಾಡಿರೋದು, ಯಾವ ಥರ ಮಾಡಿದರೆ ಹೆಂಗೆ ಮಾಡಿದ್ರೆ ಅಂತ ಡೀಟೇಲ್ ಕೇಳಿದ್ವಿ. ನಾವು ಏನು ಇಡಿಗೆ ಸಲ್ಲಿಸಿದ್ವಿ ಅದೇ ಡಾಕ್ಯುಮೆಂಟ್ಸ್ ಇಲ್ಲಿ ಸಲ್ಲಿಸಿದ್ದೀವಿ. ಏನೇನೆಲ್ಲ ಪ್ರಶ್ನೆಗಳನ್ನು ಕೇಳಿದ್ರು? ಏನು ಪ್ರಶ್ನೆ ಏನಿಲ್ಲ, ನಮ್ಮ ಲ್ಯಾಂಡ್ ವಿಚಾರ, ನೀವು ಮನೆ ಲ್ಯಾಂಡ್ ತೊಗೊಂಡಿರೋದು ಯಾವಾಗ ತೊಗೊಂಡ್ರಿ, ಎಷ್ಟಕ್ಕೆ ತೊಗೊಂಡ್ರಿ, ಹೆಂಗೆ ತೊಗೊಂಡ್ರಿ, ಆಮೇಲೆ ಕನ್ಸ್ಟ್ರಕ್ಷನ್ ಆಗಿರೋದು, ಕನ್ಸ್ಟ್ರಕ್ಷನ್ ಕಾಸ್ಟ್ ಎಷ್ಟಾಯಿತು, ಯಾವ ಥರ ಕನ್ಸ್ಟ್ರಕ್ಷನ್ ಕಾಸ್ಟ್ ಹೆಂಗಾಯ್ತು ಅಂತ ಕೇಳಿದ್ವಿ. ಆಲ್ರೆಡಿ ನಾವು ಇಡಿಗೆ ಮಾಹಿತಿನ ಕೊಟ್ಟಿದ್ವಿ. ಸೇಮ್ ಮಾಹಿತಿನ ಇಲ್ಲಿ ಇಡಿ ಎಸಿಬಿ ಅವ್ರಿಗೆ ಕೊಟ್ಟಿದ್ದೀವಿ ಇವತ್ತು. ಈಗ ಯಾರು BJP ಅವ್ರು ಕಾಣ್ತಾ ಇಡೀ ದೇಶದಲ್ಲಿ, ಇಡೀ ನಮ್ಮ ರಾಜ್ಯದಲ್ಲಿಲ್ಲ, ಇಡೀ ದೇಶದಲ್ಲೇ ಯಾರು ಬೇರೆಯವ್ರು ಕಾಣ್ತಾ ಇಲ್ಲ, ಯಾರು ಬೇರೆಯವ್ರ ಮನೆ ಕಟ್ತಾ ಇಲ್ಲ. ಈಗ ಕರ್ನಾಟಕದ ತಗೊಳ್ಳಿ ನೀವು, ಕರ್ನಾಟಕದಲ್ಲಿ ನಾನು ಶಿವಕುಮಾರ್ ಸಾಹೇಬ್ರೆ ಕಾಣ್ತಾರೆ, ನಮ್ಮ ಅಧ್ಯಕ್ಷರು. ಬೇರೆ ಯಾರು ಇಲ್ವಾ? ಬೇರೆ ಯಾರು ಇಲ್ವಾ? ಇಡಿಗೆಲ್ಲ ದಾಖಲಾತಿಗಳು ಕೊಟ್ಟಿದ್ರು ಕೂಡ ಎಸಿಬಿ ಹತ್ರ ಮತ್ತೆ ರೈಡ್ ಮಾಡುವಂತ ಅದು ಬೇಕಾ? ಈಗ ನೀವು ಆ ಪ್ರಶ್ನೆ ಅವ್ರನ್ನ ಕೇಳಬೇಕು, ನನ್ನ ಕೇಳಿದ್ರೆ ನಾನು ಹೆಂಗೆ ಹೇಳಕ್ಕಾಗ್ತದೆ? ಏನು ಪ್ರಶ್ನೆ ಇಲ್ಲ. ನೀವು ಮನೆ ಡಾಕ್ಯುಮೆಂಟ್, ನೀವು ಒಂದು ಲ್ಯಾಂಡ್ ಪರ್ಚೇಸ್ ಮಾಡಿರೋದು ಡೀಟೇಲ್ ಕೊಡಿ, ಆಮೇಲೆ ನೀವು ಕನ್ಸ್ಟ್ರಕ್ಷನ್ ಮಾಡಿದ್ರೆ ಡೀಟೇಲ್ ಕೊಡಿ, ಡೀಟೇಲ್ ಕೊಟ್ಟಿದ್ದೀನಿ. ಏನೇನೋ ಮತ್ತೆ ನೋಟಿ ಏನಾರು ಅಗತ್ಯ ಇದ್ರೆ ಕರಿತೀವಿ, ಬರಬೇಕು ಅಂದ್ರೆ ಬರ್ತಿದ್ದೀವಿ. ತೈವಾನ್ ದೇಶದ ಮೇಲೆ ಚೀನಾ ಯಾವಾಗ ಬೇಕಿದ್ರೂ ಭೀಕರ ಯುದ್ಧ ಶುರು ಮಾಡಬಹುದು. ಈಗಾಗಲೇ ತೈವಾನ್ ಸುತ್ತ ತನ್ನ ಸೇನೆಯನ್ನು ಚೀನಾ ನಿಯೋಜಿಸಿದೆ. ತೈವಾನ್ ಕೂಡ ಹೆದರಲ್ಲ, ಎದುರಿಸ್ತೀನಿ ಅಂದಿತ್ತು. ಆದ್ರೆ ಇವತ್ತು ಅದೇ ತೈವಾನ್ ದೇಶದ ಕ್ಷಿಪಣಿ ಉತ್ಪಾದನೆಯಲ್ಲಿದ್ದ ಉನ್ನತಾಧಿಕಾರಿಯೊಬ್ಬರು ನಿಗೂಢವಾಗಿ ಸಾವನ್ನಪ್ಪಿದ್ದಾರೆ. ಹೋಟೆಲ್ನಲ್ಲಿದ್ದ ಅವ್ಯಾಂಗ್ಲಿ ಸಿಂಗ್ ಶವವಾಗಿ ಪತ್ತೆಯಾಗಿದ್ದಾರೆ. ಈ ಮಧ್ಯೆ ಚೀನಾ ತೈವಾನ್ ಮೇಲೆ ಯುದ್ಧದ ಎಚ್ಚರಿಕೆ, ಮಿಸೈಲ್ ದಾಳಿಗೆಲ್ಲ ಹೆದರಲ್ಲ ಅಂತ ತೈವಾನ್ ತಿರುಗೇಟು ಕೊಟ್ಟಿದೆ. ತೈವಾನ್ಗೆ ಅಮೆರಿಕ ಸಂಪೂರ್ಣ ಬೆಂಬಲ ಘೋಷಿಸಿದೆ. ಚೀನಾ ದೇಶದ ಯುವಾನ್ ವಾಂಗ್ 5 ಬೇಹುಗಾರಿಕಾ ಹಡಗನ್ನ ಲಂಕಾ ನೌಕಾನೆಲೆಯಲ್ಲಿ ನಿಲ್ಲಿಸೋಕೆ ರೆಡಿಯಾಗಿತ್ತು. ಭಾರತದ ಮೇಲೆ ಗೂಢಾಚಾರ ನಡೆಸೋದಕ್ಕೂ ಚೀನಾ ಪ್ಲಾನ್ ಹಾಕಿತ್ತು. ಆದರೆ ಮೋದಿ ಸರ್ಕಾರ ಇದಕ್ಕೆ ಅವಕಾಶ ಕೊಟ್ಟಿಲ್ಲ. ಶ್ರೀಲಂಕಾ ಜೊತೆ ರಾಜತಾಂತ್ರಿಕ ಮಾತುಕತೆ ನಡೆಸಿ ಚೀನಾಗೆ ಸಖತ್ತಾಗಿ ಬಿಸಿ ಮುಟ್ಟಿಸಿದೆ. ಚೀನಾ ಬೇಹುಗಾರಿಕೆ ಹಡಗಿಗೆ ಈಗ ಲಂಕಾ ಅವಕಾಶ ನೀಡಿಲ್ಲ. ಆಗಸ್ಟ್ 11ಕ್ಕೆ ಶ್ರೀಲಂಕಾಗೆ ಚೀನಾ ಹಡಗು ತಲುಪಬೇಕಾಗಿತ್ತು. ಆದರೆ ಭಾರತ ಒಂದು ಕಡೆ ಈಗಾಗಲೇ ರಾಜತಾಂತ್ರಿಕ ಒತ್ತಡವನ್ನ ಶ್ರೀಲಂಕಾದ ಮೇಲೆ ಹೇರಿರುವಂತಹ ಪರಿಣಾಮವಾಗಿ ಶ್ರೀಲಂಕಾ ಇದರಿಂದ ಎಚ್ಚೆತ್ತುಕೊಂಡು ಈಗ ಬರೋದಕ್ಕೆ ಅವಕಾಶ ಮಾಡಿಕೊಟ್ಟಿಲ್ಲ. ಚೀನಾ ಬೇಹುಗಾರಿಕೆಯನ್ನ ಮಾಡೋದಕ್ಕೆ ಎಲ್ಲಾ ರೀತಿಯ ಪ್ರಯತ್ನವನ್ನ ಮಾಡಿತ್ತು ಭಾರತದ ಮೇಲೆ. ಆದ್ರೆ ಭಾರತದಲ್ಲಿ ಈಗಾಗಲೇ ಪ್ರಧಾನಿಗಳು ಸೇರಿದಂತೆ ಎಲ್ಲರೂ ಕೂಡ ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಶ್ರೀಲಂಕಾದ ಮೇಲೆ ಒತ್ತಡವನ್ನ ಹೇರಿರುವಂತಹ ಹಿನ್ನೆಲೆಯಲ್ಲಿ ಭಾರತದ ಎಚ್ಚರಿಕೆಗೆ ನಡುಗಿದಂತಹ ಶ್ರೀಲಂಕಾ ಚೀನಾ ಹಡಗನ್ನ ಬರೋದಕ್ಕೆ ಅವಕಾಶ ಮಾಡಿಕೊಟ್ಟಿಲ್ಲ. ಬ್ರೇಕ್ ಆದ್ಮೇಲೆ ಅಗ್ರ ರಾಷ್ಟ್ರೀಯ ವಾರ್ತೆಗೆ ಮತ್ತೆ ಸ್ವಾಗತ. ಕಾಮನ್ವೆಲ್ತ್ ಅಲ್ಲಿ ಭಾರತದ ಪದಕದ ಬೇಟೆ ಮುಂದುವರೆದಿದೆ. ಆದರೆ ಮಹಿಳಾ ಹಾಕಿ ಟೂರ್ನಿಯಲ್ಲಿ ಜಗತ್ತಿಗೆ ಕಾಣುವಂತೆ ಭಾರತ ತಂಡಕ್ಕೆ ಅನ್ಯಾಯವಾಗಿದೆ. ಹಾಗಾದ್ರೆ ಏನಾಗಿದೆ ಈ ಸ್ಟೋರಿ ನೋಡಿ. सविता पुनिया का बिल्कुल मौका है. ಕಾಮನ್ವೆಲ್ತ್ ಗೇಮ್ನಲ್ಲಿ ಭಾರತಕ್ಕೆ ಅನ್ಯಾಯ.
ಕಾಮನ್ವೆಲ್ತ್ ಗೇಮ್ನಲ್ಲಿ ಇವತ್ತು ಭಾರತ ಆಸ್ಟ್ರೇಲಿಯಾ ಮಹಿಳೆಯರ ಹಾಕಿ ಸೆಮಿಫೈನಲ್ ಪಂದ್ಯ ಇತ್ತು. ಆದರೆ ಅಂಪೈರ್ಗಳ ಎಡವಟ್ಟಿನಿಂದ ಭಾರತಕ್ಕೆ ಸೋಲಾಗಿದೆ. ಆಸೀಸ್ ವಿರುದ್ಧ ಭಾರತದ ಮಹಿಳಾ ಪಡೆ ಭರ್ಜರಿಯಾಗಿ ಆಟ ಆಡಿದ್ರು. ಕೊನೆವರೆಗೂ ಎರಡು ತಂಡಗಳು ಗೋಲು ಗಳಿಸಲಿಲ್ಲ. ಆಗ ಪೆನಾಲ್ಟಿಗೆ ಹಾಕಿದ್ರು. ಪೆನಾಲ್ಟಿಗೆ ಟೈಮ್ ಫಿಕ್ಸ್ ಆಗಿತ್ತು. ಆದರೆ ಗಡಿಯಾರ ನಿಂತು ಹೋಗಿದ್ರು. ಆಸ್ಟ್ರೇಲಿಯಾ ಆಟಗಾರರಿಗೆ ಅಂಪೈರ್ ಅವಕಾಶ ಕೊಟ್ಟಾಗ 3 ಗೋಲ್ ಗಳಿಸಿ ಗೆಲುವು ಕಂಡ್ರು. ಇದನ್ನ ವೇದಿಕೆಯಲ್ಲೇ ಪ್ರಶ್ನಿಸಿದ್ರು. ಕಾಮನ್ವೆಲ್ತ್ ಟೀಮ್ ಪರಿಗಣನೆಗೆ ತೆಗೆದುಕೊಂಡಿಲ್ಲ. ಅಂಪೈರ್ಗಳ ಎಡವಟ್ಟಿನಿಂದ ಭಾರತದ ಮಹಿಳಾ ಹಾಕಿ ತಂಡ ಸೆಮಿಫೈನಲ್ನಿಂದ ಹೊರಗುಳಿದಿದೆ. मौका है भारत के पास, एक आ चुकी है इस पहले शूटआउट को लेने। लाल रंशा तो रीटेक होगा, इसमें भारत की क्या गलती है? अनबिलीवेबल। ರೇಸ್ ವಾಕರ್ನಲ್ಲಿ ಬೆಳ್ಳಿ ಗೆದ್ದ ಪ್ರಿಯಾಂಕಾ. ಕಾಮನ್ವೆಲ್ತ್ ಗೇಮ್ಸ್ 2022ರಲ್ಲಿ ಭಾರತೀಯ ಕ್ರೀಡಾಪಟುಗಳ ಪದಕ ಬೇಟೆ ಮುಂದುವರೆದಿದೆ. 10,000 ಮೀಟರ್ ಮಹಿಳೆಯರ ನಡಿಗೆ ಸ್ಪರ್ಧೆಯಲ್ಲಿ ಭಾರತದ ಪ್ರಿಯಾಂಕಾ ಗೋಸ್ವಾಮಿ ಬೆಳ್ಳಿ ಪದಕ ಗೆದ್ದು ಇತಿಹಾಸ ಸೃಷ್ಟಿಸಿದ್ದಾರೆ. ನಡಿಗೆ ಸ್ಪರ್ಧೆಯಲ್ಲಿ ಪದಕ ಗೆದ್ದ ಮೊದಲ ಭಾರತೀಯ ಮಹಿಳೆ ಎಂಬ ಹೆಗ್ಗಳಿಕೆಗೆ ಪಾತ್ರರಾದರು. ಸ್ಟೀಪಲ್ ಚೇಸ್ನಲ್ಲಿ ಅವಿನಾಶ್ಗೆ ಬೆಳ್ಳಿ. ಇನ್ನು ಪುರುಷರ 3000 ಮೀಟರ್ ಸ್ಟೀಪಲ್ ಚೇಸ್ನಲ್ಲಿ ಭಾರತದ ಅವಿನಾಶ್ ಮುಕುಂದ್ ಬೆಳ್ಳಿ ಪದಕ ಗೆದ್ದಿದ್ದಾರೆ. ಭಾರತಕ್ಕೆ ಮತ್ತೆ 6 ಪದಕಗಳು ಖಚಿತ. ರೆಸ್ಲಿಂಗ್ ವಿಭಾಗದಲ್ಲಿ ಭಾರತದ 3 ರೆಸ್ಲರ್ಗಳು ಫೈನಲ್ಗೆ ಏರಿದ್ದಾರೆ. ಆ ಮೂಲಕ ಹಾಲಿ ಕ್ರೀಡಾಕೂಟದಲ್ಲಿ ರೆಸ್ಲಿಂಗ್ ವಿಭಾಗದಲ್ಲಿ ಭಾರತಕ್ಕೆ ಮತ್ತೆ 3 ಪದಕ ದೊರೆಯುವುದು ನಿಚ್ಚಳವಾಗಿದೆ. ಪುರುಷರ 51 ಕೆಜಿ ಫ್ಲೈವೇಟ್ ಬಾಕ್ಸಿಂಗ್ನಲ್ಲಿ ಭಾರತದ ಅಮಿತ್ ಪಂಗಲ್, ಪುರುಷರ 74 ಕೆಜಿ ವಿಭಾಗದ ಸೆಮಿಫೈನಲ್ನಲ್ಲಿ ಭಾರತದ ಕುಸ್ತಿಪಟು ನವೀನ್, ಮಹಿಳಾ ಬಾಕ್ಸಿಂಗ್ನಲ್ಲಿ ಭಾರತದ ಬಾಕ್ಸರ್ ನೀತು ಘಂಗಾಸ್ 48 ಕೆಜಿ ವಿಭಾಗದಲ್ಲಿ ಫೈನಲ್ಗೆ ಪ್ರವೇಶಿಸಿದ್ದು 3 ಪದಕಗಳು ಸಿಗೋದು ಕನ್ಫರ್ಮ್ ಆಗಿದೆ. ಬ್ಯಾಡ್ಮಿಂಟನ್ನಲ್ಲಿ ಪಿವಿ ಸಿಂಧು ಸೆಮಿಫೈನಲ್ ಪ್ರವೇಶ ಮಾಡಿದ್ದಾರೆ. ಭಾರತದ ಮಹಿಳಾ ಕ್ರಿಕೆಟ್ ತಂಡ ಇಂಗ್ಲೆಂಡ್ ವಿರುದ್ಧ ಗೆದ್ದು ಸೆಮಿಫೈನಲ್ ಪ್ರವೇಶಿಸಿದೆ. ಪದಕ ಪಟ್ಟಿಯಲ್ಲಿ ಭಾರತ ಕಾಮನ್ವೆಲ್ತ್ ಗೇಮ್ನಲ್ಲಿ ಇಲ್ಲಿವರೆಗೆ 9 ಚಿನ್ನ, 11 ಬೆಳ್ಳಿ, 9 ಕಂಚಿನ ಪದಕಗಳು ಬಂದಿದ್ದು 5ನೇ ಸ್ಥಾನದಲ್ಲಿದೆ. ಪದಕ ಬೇಟೆಗಾರರಿಗೆ ಪ್ರಧಾನಿ ಮೋದಿ, ರಾಷ್ಟ್ರಪತಿ ದ್ರೌಪದಿ ಮುರ್ಮು ಸೇರಿದಂತೆ ಅನೇಕರು ಅಭಿನಂದನೆ ಸಲ್ಲಿಸಿದರು. ಬ್ಯೂರೋ ರಿಪೋರ್ಟ್, ನ್ಯೂಸ್ 18 ಕನ್ನಡ. ದೇಶದ 75ನೇ ಸ್ವಾತಂತ್ರ್ಯ ಅಮೃತ ಮಹೋತ್ಸವಕ್ಕೆ ಮನೆ ಮನೆ ಮೇಲೂ ಧ್ವಜ ಹಾರಲಿದೆ. ಇವತ್ತು ದೇಶದಲ್ಲಿ ಹರ್ ಘರ್ ತಿರಂಗಾಗೆ ಚಾಲನೆ ಸಿಕ್ಕಿದೆ. ಇದಕ್ಕಾಗಿ ರಾಷ್ಟ್ರ ಧ್ವಜಗಳು ಸಿದ್ಧವಾಗ್ತಿವೆ. ಕೊಪ್ಪಳ ಜಿಲ್ಲೆಯ 150 ಸ್ವಸಹಾಯ ಗುಂಪುಗಳಿಂದ ರಾಷ್ಟ್ರಧ್ವಜ ತಯಾರಿಕೆಯಾಗ್ತಾ ಇದೆ. ಮಂಗಳೂರಿನ ಸ್ವಸಹಾಯ ಗುಂಪುಗಳ ಸದಸ್ಯರು ಸುಮಾರು 1 ಲಕ್ಷ ತಿರಂಗ ಧ್ವಜ ತಯಾರಿಸುತ್ತಿದ್ದಾರೆ. ಧ್ವಜಕ್ಕೆ ಬೇಕಾಗುವ ಬಟ್ಟೆಯನ್ನ ಕೊಪ್ಪಳ ಜಿಲ್ಲಾಡಳಿತ ಕೊಟ್ಟಿದೆ. ಈಗಾಗಲೇ 75,000 ಧ್ವಜಗಳು ಸಿದ್ಧವಾಗಿದ್ದು ಆಗಸ್ಟ್ 8ರ ಒಳಗಾಗಿ 1 ಲಕ್ಷ ರಾಷ್ಟ್ರಧ್ವಜಗಳ ತಯಾರಿಕೆಯ ಗುರಿ ಇದೆ. ರಾಷ್ಟ್ರಧ್ವಜ ತಯಾರಿಕೆಯಲ್ಲಿ ಪಾಲ್ಗೊಂಡಿದ್ದಕ್ಕೆ ಮಹಿಳೆಯರು ಹೆಮ್ಮೆ ಪಡ್ತಿದ್ದಾರೆ. ಏನಪ್ಪಾ ಅಂದ್ರೆ 2015ರಿಂದ ನಮ್ದು GPLF ಸ್ಟಾರ್ಟ್ ಆಯ್ತು. ಅಲ್ಲಿಂದ ನಾವು ಬರೀ ನಮ್ಮ ಗ್ರಾಮದ ಸಂಬಂಧಪಟ್ಟಂಗೆ ನಾವೆಲ್ಲ ಕಾರ್ಯಚಟುವಟಿಕೆಗಳನ್ನ ಮಾಡ್ತಿದ್ವಿ. ಅದರಲ್ಲಿ ಇದು ಒಂದು ಸ್ವತಂತ್ರ ದಿನಾಚರಣೆಗೆ ಸಂಬಂಧಪಟ್ಟಂಗ ನಮಗೊಂದು ಧ್ವಜ ಹೊಲಿಯೋದಂದ್ರೆ ಇದು ಸಾಮಾನ್ಯದ ವಿಷಯ ಅಲ್ಲ. ಯಾಕಂತ ಕೇಳಿ ಇದು ಅವಕಾಶನೇ ಇಲ್ಲ ಸರ್ ಹೊರಗಡೆ ಹೊಲಿಯಾಕ. ಆದರೆ ಇದೊಂದು ಪ್ರತಿಯೊಬ್ಬ ಮಹಿಳೆಯರು ಸ್ವಸಹಾಯ ಸಂಘದ ಮಹಿಳೆಯರು ಹೊಲಿಬೇಕಂತ ಹೇಳಿದಾಗ ನಮಗೆ ತುಂಬ ಖುಷಿ ಆಯ್ತು. ಯಾಕಂದ್ರೆ ಇದೊಂದು ಸಮಾಜ ಸೇವೆ ನಾವು ಮಾಡೋದ್ರ ಜೊತೆಗೆ ನಮ್ಮ ದೇಶದ ಪ್ರೇಮ ಒಂದು ಉಳಿಸ್ಕೊಂಡಂಗೆ ಆಗುತ್ತೆ ಸರ್ ಅಂತ ಹೇಳ್ಬಿಟ್ಟು ನಾವು ಧ್ವಜಾರೋಹಣವನ್ನು ಹೊಲಿಯಾಕ ನಮ್ಮಲ್ಲಿ ಏನಂದ್ವಿ. ಯಾಕಂದ್ರೆ ಒಬ್ಬೊಬ್ರು ಬಡವ್ರು ಇರ್ತಾರೆ, SHG ಮೆಂಬರ್ಸು, ಒಬ್ಬೊಬ್ಬರು ಶ್ರೀಮಂತರಿದ್ದವ್ರು ನಾವು ಫ್ರೀಯಾಗಿ ಹೊಲ್ ಕೊಡ್ತೀವಿ ಅಂತ ಹೇಳಿದ್ರು ಸರ್. ಈಗ ಒಂದು ಸ್ವಲ್ಪ ಬಡ ಜನಕ್ಕೆ ನಾವು ಅವ್ರು ಕೂಡ ಹೊಲ್ ಕೊಡ್ತಂದಾಗ ನಾವು ಹೇಳಿದ್ವಿ ನೀವು ಫ್ರೀಯಾಗೆ ಮಾಡೋದು ಬೇಡ, ದೇಶ ಸೇವೆ ಅಂದ್ರೆ ಅಟ್ಲೀಸ್ಟ್ ನಮ್ಮಿಂದ ಅಳಲು ಸೇವೆ ಅನ್ಕೊಂಡು ಅವ್ರಿಗೆ ಒಂದು 5 ರೂಪಾಯಿ ಆದ್ರೆ ನಾವು ಒಂದು ಪೀಸ್ಗೆ 5 ರೂಪಾಯಿ ಅಂತಂದು ನಾವೆಲ್ಲ ಮೆಟಲ್ಸ್ ಎಲ್ಲ ನಾವೇ ನಮ್ಮ GPLFದಿಂದ 1,20,000 ರೂಪಾಯಿ ಇನ್ವೆಸ್ಟ್ ಮಾಡಿದ್ದೀವಿ. ನಮ್ಗೆ ರಾಷ್ಟ್ರ ಮತ್ತು ರಾಜ್ಯ ಮಟ್ಟದ ಪ್ರಶಸ್ತಿ ಸಿಕ್ಕಿದೆ. ಅದರಿಂದ ಬಂದಂಥ ಹಣದಲ್ಲಿ ನಾವಿದೊಂದು ಏನಾದರೂ ಒಂದು ಸಹಾಯ ಮಾಡೋಣ ಅನ್ಕೊಂಡು ಖುಷಿ ಆಗ್ತಿದೆ ಸರ್. ನಮ್ಮ ಕಡೆ ನಾವು ಮನೆ ಕೆಲಸಕ್ಕಷ್ಟ ಸೀಮಿತ ಇದ್ದರು. ಈಗ ಈ ಥರದ್ದು ಒಂದು ಕೆಲಸ ಸಿಕ್ಕಿದೆ ಅಂದ್ರೆ ನಮ್ಗೆ ಹೆಮ್ಮೆ ಇದೆ ಸರ್. ಮಾಡ್ತೀವಿ ಅಂತ ಒಪ್ಕೊಂಡಿದ್ದೀವಿ ಸರ್. ನಮ್ಮ ದುಡ್ಡಿಂದು ಅವಶ್ಯ ನೋಡಲಿಲ್ಲ ಸರ್. ಒಂದು ನಮ್ಮ ಕಡೆಯಿಂದ ಅಳಿಲ್ ಸೇವೆ ಇರಲಿ ದೇಶಕ್ಕಾಗಿ. ಯಾರ್ಯಾರೋ ಏನೇನೋ ಮಾಡ್ತಾರಂತ ನಾವು ಇಷ್ಟರ ಮಾಡೋಣ, ನಮ್ಮ ಕಸಬ್ಲಿಂದ ನಮ್ಗೆ ದೇಶ ಸೇವೆ ಸಿಕ್ಕ